ನಮಸ್ಕಾರ ಗೆಳೆಯರೇ, ನಾನಿವತ್ತು ಗಂಗೊಳ್ಳಿಗೆ ಹೋಗಿದ್ದೇನೆ. ನೋಡಿ, ಸನ್ಸೆಟ್ ಆಗ್ತಾ ಇದೆ. ನನ್ನ ಫ್ರೆಂಡ್ ಪ್ರವೀಣ್ ಕಾರ್ವೆ ಅಂತ ಇದ್ದಾರೆ ಇಲ್ಲಿ ಗಂಗೊಳ್ಳಿಯಲ್ಲಿ, ಫಿಶರ್ ಮ್ಯಾನ್ ಅವರು. ಹಾಗೆ ಅವರನ್ನು ಭೇಟಿಯಾಗಲಿಕ್ಕೆ ಅಂತ ಬಂದಿದೆ ಇಲ್ಲಿಗೆ. ಹಾಗೆ ಇಲ್ಲಿ ಒಂದು ಬೇಪನ್ನು ರೆಡಿ ಮಾಡ್ಲಿಕ್ಕೆ ಹೇಳಿದೆ. ಅಂದರೆ ಅದು ಹ್ಯಾಂಡ್ಲೈನ್ ಫಿಶಿಂಗ್ ಮಾಡೋ ಹಾಗೆ ಒಂದು 50-100 ಗಾಳಗಳಿರುವ ಒಂದು ಗಾಳದ ಸೆಟ್. ಅದರಲ್ಲಿ ಎಕ್ಸ್ಪರ್ಟ್ ಇರುವ ಒಬ್ಬ ವ್ಯಕ್ತಿ ಇದ್ದಾರೆ ಇಲ್ಲಿ, ಅವ್ರ ಹತ್ರ ಅದನ್ನು ರೆಡಿ ಮಾಡ್ಲಿಕ್ಕೆ ಹೇಳಿದೆ. ಹಾಗೆ ಅವರು ಅದು ರೆಡಿ ಆಗಿದೆ ಅಂತ ಹೇಳಿದ್ರು. ಅದನ್ನು ತಗೊಂಡೋಗುವ ಅಂತ ಇಲ್ಲಿಗೆ ಬಂದೆ. ಹಾಗೆ ಇವರ ಟೀಮ್ ನಲ್ಲಿರೋ ಕೆಲ ಮೆಂಬರ್ಸ್ ಸಾಯಂಕಾಲದ ಹೊತ್ತಿನ ಬಂಗುಡೆ ಫಿಶಿಂಗ್ಗೆ ಅಂತ ಹೊರಟಿದ್ರು. ಹಾಗೆ ಅದನ್ನು ನೋಡಿಕೊಂಡು ನನ್ನ ಫ್ರೆಂಡ್ ಪ್ರವೀಣ್ ಅವರನ್ನು ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹಾಗೆ ಹಿಂದೆ ಉಡುಪಿಗೆ ಬಂದೆ. ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಡಿ ಗೆಳೆಯರೆ. ಒಂದು ಡ್ರೈವರ್ ಬೇಕಂತಿದ್ದೆ ಅವ್ರಿಗೆ ಹೇಳಿದ್ದ ಒಳ್ಳೆ ಡ್ರೈವರ್ ಅವ್ರ ತಂದೆ ಇರೋದು ಅದು ಪಾರ್ಟಿಯಲ್ಲಿ. ಹೌದಾ? ಅದೇ ಹೇಳಿದ್ರಲ್ಲ, ಹಳೆಯವರು ಒಳ್ಳೆ ಕಲ್ಲಿನ ಅವ್ರ ತಂದೆ. ಆ ಚಿಕ್ಕ ಪಾತಿ ತಗೊಂಡು ಇರ್ತಾರಲ್ಲ ಗಾಳಕ್ಕೆ, ಸಮುದ್ರಕ್ಕೆಲ್ಲ. ಹೌದಾ? ನಮ್ಗೆ ಯಾವಾಗ್ಲೂ ಸಿಗ್ತಾರೆ ರಾತ್ರಿ ಎಲ್ಲ, ಒಬ್ರೇ ಅವ್ರು ತಿರ್ಗಾಡ್ತಾ ಇರ್ತಾರೆ. ಗೆಳೆಯರೇ, ಈಗ ಬಂಗುಡೆ ಮೀನಿನ ಬಲೆ ಬಿಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಫ್ರೆಂಡ್ಸ್. ಇವರು ಗಂಗೊಳ್ಳಿ ಫ್ರೆಂಡ್ಸ್. ನೋಡಿ, ದೋಣಿ ಈಗ ಹೊರಟಿತ್ತು, ಇಂಜಿನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂದೆ ಕಾಣ್ತಾ ಇರೋದೇ ರಾಕ್ ಐಲ್ಯಾಂಡ್. ಕುಂದಾಪುರದಿಂದ ಒಂದು 10 ನಿಮಿಷ ಇಲ್ಲಿಗೆ. ಅಲ್ಲಿ ದೂರದಲ್ಲಿ ನೀವು ನೋಡ್ಬೋದು, ಅಲ್ಲಿ ಕಾಣ್ತಾ ಇರೋದು ಕುಂದಾಪುರ ಸೀ ವಾಕ್. ಅದು ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಕುಂದಾಪುರ ಸೀ ವಾಕ್. ಮುಂದೆ ಕಾಣಿಸ್ತಾ ಇರೋದು ರಾಕ್ ಐಲ್ಯಾಂಡ್. ಇಲ್ಲಿ ದೋಣಿಗಳನ್ನೆಲ್ಲ ಸಮುದ್ರ ತೀರದಲ್ಲಿ ನಿಲ್ಲಿಸಿಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಲೈಟ್ ಹೌಸ್ ಕೂಡ ಇದೆ ನಮ್ಮ ಮುಂದೆ. ನಾನು ಹೀಗೆ ತಿರ್ಗಾಡ್ಕೊಂಡು ಬಂದಿದ್ದೆ ಈ ಕಡೆ ನನ್ನ ಫ್ರೆಂಡ್ ಪ್ರವೀಣ್ ಅವ್ರ ಜೊತೆ. ಅವರದ್ದು ದೋಣಿ ಇದು. ನೋಡಿ, ದೋಣಿ ಹೊರಟಿತ್ತು. ಪ್ರವೀಣ್ ಬನ್ನಿ. ಪ್ರವೀಣ್ ಇವರು ನನ್ನ ಫ್ರೆಂಡ್ ಪ್ರವೀಣ್ ಅಂತ. ಇವರನ್ನೇ ಮೀಟ್ ಆಗ್ಲಿಕ್ಕೆ ನಾನು ಬಂದದ್ದು. ಇವರು ಫಿಶಿಂಗ್ ಹೋಗ್ತಾರೆ ದೋಣಿಯಲ್ಲಿ. ಇವತ್ತು ನಾನು ಬಂದೆ ಅಂತ ನಿಂತರು. ನೋಡಿ, ದೋಣಿ ಹೊರಟಿತ್ತು ಈಗ ಫಿಶಿಂಗಿಗೆ. ಇನ್ಯಾವಾಗ ಬರೋದು ಪ್ರವೀಣ್ ಇವರು? ಈಗ ಬಂಗಡೆ ಸಿಕ್ಕಿದಾಗ ಒಂದು 8 ಗಂಟೆ ಆಗ್ತದೆ ಬರ್ಲಿಕ್ಕೆ. ಇಲ್ಲೇ ಮೀನು ತಪ್ಪಿಸಿ ಮಾರ್ಕೆಟಿಂಗ್ ಮಾಡಿ ಎಲ್ಲ ಹೋಗುವಾಗ ಒಂದು 9-9:30 ಆಗ್ತದೆ ನೈಟ್. ಹಾಗೆ ಪುನಃ ಒಂದು 3 ಗಂಟೆಗೆ ಹೋಗ್ತಾರೆ, ಅರ್ಲಿ ಮಾರ್ನಿಂಗ್. ತಿಂಗಳು ಬೆಳಕೆಲ್ಲ ಇದ್ರೆ 12-1 ಗಂಟೆಗೆ ಹೋಗ್ತಾರೆ. ಈಗ ರಾತ್ರಿ ಹೋಗಿ ಪುನಃ ಮತ್ತೆ ಬೆಳಗ್ಗೆ ಹೋಗ್ತಾರೆ. ಬೆಳಗ್ಗೆ ಹೋಗ್ತಾರೆ. ಬೆಳಿಗ್ಗೆ ಮಾರ್ಕೆಟ್ ಓಪನ್ ಇರ್ತದೆ ಈಗ? ಈಗ ಪಾರ್ಟಿಯವರು ಇರ್ತಾರೆ, 10 ಗಂಟೆ ತನಕ ಇರ್ತಾರೆ ಗಂಗೊಳ್ಳಿಯಲ್ಲಿ. ನೋಡಿ, ದೋಣಿ ಹೋಯ್ತಲ್ವಾ ಆ ಕಲ್ಲ ಹತ್ರ, ಅಲ್ಲಿ ಬಲೆ ಬಿಡ್ತಾರ. ಅಲ್ಲಿ ಸ್ವಲ್ಪ ಡೀಪ್ ಹೋಗ್ತಾರೆ ಅದ್ರಕ್ಕಿಂತ. ನೋಡಿ, ಬಹಳ ಸುಂದರವಾಗಿದೆ ಈ ದೃಶ್ಯ. ಸಮುದ್ರ ಕೂಡ ಪ್ರಶಾಂತವಾಗಿದೆ. ನಾನು ಯಾವಾಗ್ಲೂ ಸೈಡ್ ಹೋಗ್ತಾ ಇದ್ದಾರೆ. ಅಲ್ಲಿ NH ಇದೆಯಲ್ಲ, ಆ ಕಡೆ ಬಂಗಡೆ ಎಲ್ಲ ಆಗೋದು ಜಾಸ್ತಿ, ಆ ಕಡೆ ಹೋಗ್ತಿದ್ದಾರೆ. ನಮಸ್ತೆ ಬಸವ ಕಾರ್ಯ ಅವರೇ, ನನಗೆ ಬೇಪ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಈಗ ನಮ್ಮ ಬೇಪ್ ರೆಡಿ ಆಗಿದೆ, ಅದನ್ನೀಗ ತಗೊಂಡು ನಾವು ಹೋಗಿ ಫಿಶಿಂಗ್ ಮಾಡೋಣ. ಫಿಶಿಂಗ್ ಆದ ನಂತರ ಏನಾದರೂ ಮೀನು ಸಿಕ್ಕಿದ್ರೆ ಅದರ ವಿಡಿಯೋ ಕೂಡ ನಾನು ಹಾಕ್ತೇನೆ. ಇವರು ಕೂಡ ಈಗ ಹೊರಟರು ಫಿಶಿಂಗಿಗೆ. ಎಲ್ಲ ಬಂಗುಡೆ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಾವು ಆ ಕಡೆ ಹೋಗೋಣ ಅಲ್ಲ ಪ್ರವೀಣ್? ಓಕೆ.